ನಮಸ್ಕಾರ, ನಾನು ನವಿತಾ ಜೈನ್. ಭವಾನಿ ರೇವಣ್ಣಗೆ ಟಿಕೆಟ್ ಕೊಡೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ ಅನ್ನುವ ಹಿನ್ನೆಲೆಯಲ್ಲಿ ಚಿಕ್ಕಪ್ಪ ಕುಮಾರಸ್ವಾಮಿ ವಿರುದ್ಧವೇ ರೇವಣ್ಣ ಕುಟುಂಬ ತಿರುಗಿ ಬಿದ್ದಿದೆ. ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿಕ್ರಿಯೆ ಕೊಡ್ತಿದ್ದಾರೆ, ತಿರುಗೇಟನ್ನ ನೀಡ್ತಾ ಇದ್ದಾರೆ. ಟಿಕೆಟ್ ಹಂಚಿಕೆ ವಿಚಾರವನ್ನ ದೇವೇಗೌಡ್ರೇ ತೀರ್ಮಾನ ಮಾಡ್ತಾರೆ. ಭವಾನಿ ರೇವಣ್ಣಗೆ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರೂ ಅವರು ಗೆಲ್ಲಲ್ಲ ಅನ್ನೋದು ಸೂರಜ್ ಅವರ ಹೇಳಿಕೆ. ಆ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಚಿಕ್ಕಪ್ಪ ಕುಮಾರಸ್ವಾಮಿಗೆ ಎಂಎಲ್ಸಿ ಸೂರಜ್ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಈ ಮೂಲಕ ಮಾತಿನ ತಿರುಗೇಟನ್ನ ನೀಡಿದ್ದಾರೆ. ಪ್ರತಿಯೊಬ್ಬರು ಅಭ್ಯರ್ಥಿ ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ಅವರೇ ಅಂತಿಮವಾಗಿ ನಿರ್ಧಾರ ಮಾಡ್ಕೊಂಬಂದಿದ್ದಾರೆ. ಇವತ್ತು ನಾನೇ ಕೂಡ ನನ್ನದೇ ಒಂದು ಪರಿಸ್ಥಿತಿ ತೊಗೊಂಡ್ರು ಕೂಡ ಈ ಭವಾನಿ ರೇವಣ್ಣ ಅವರು ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾಯಿದ್ರು. ಆದರೆ ಅವರು ತೀರ್ಮಾನ ಮಾಡಿದ್ದು ಸೂರಜ್ ರೇವಣ್ಣ ಅವರ ಅಭ್ಯರ್ಥಿ ಆಗಬೇಕು ಅಂತ. ಅದೇ ರೀತಿಯಾಗಿ ಯಾವ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಅಂತ ಅವರೇ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ ಅಂತ ಹೇಳಕ್ ಬಯಸ್ತೀನಿ. ನಮಗೇನು ಸ್ವರೂಪ ಏನು ಬೇಡ ನೋಡಿ. ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅವ್ರ ಅಭ್ಯರ್ಥಿ ಆಗಬೇಕಾದಂಥ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ಇವತ್ತು ಅನಿವಾರ್ಯ ಇಲ್ಲ ನನಗೆ. ಅಲ್ಲಿ ಈಗಾಗಲೇ ಒಬ್ಬ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ನಾನು ಜನತೆಗೆ ಹೇಳ್ತೀನಿ, ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ, ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ, ಇದು ಪ್ರಶ್ನೆ ಇಲ್ಲ. ನನಗೆ ಕುಟುಂಬ ಅಂದರೆ ಈ ಒಂದು ಪಕ್ಷ ಕಟ್ತಾ ಇರ್ತಕ್ಕಂಥ ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು, ಅವರಿಗೆ ತಲೆ ಕೊಡೋದು ನನ್ನ ಜವಾಬ್ದಾರಿ. ಇವತ್ತು ಹಾಸನ ಜಿಲ್ಲೆಯನ್ನು ತಗೊಂಡಾಗ ರೇವಣ್ಣ ಸಾಹೇಬರು ದೇವೇಗೌಡರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ದೇವೇಗೌಡರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಅಂತ ಹೇಳಕ್ ಬಯಸ್ತೀನಿ. ಅದು ಎಲ್ಲರೂ ಕೂತಿ, ಈಗ ರೇವಣ್ಣ ಸಾಹೇಬ್ರಾಗ್ಬೋದು, ಕುಮಾರಸ್ವಾಮಿ ಅವರಾಗ್ಬೋದು, ದೇವೇಗೌಡರಾಗ್ಬೋದು, ಅವರ ಸಮ್ಮುಖದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಿ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಅನಿವಾರ್ಯ ಅಲ್ಲ, ಅದೇ ಸೂಕ್ತ ಅಂತ ಹೇಳಕ್ ಬಯಸ್ತೀನಿ. ಇವತ್ತಿನ ಲೆಕ್ಕಾಚಾರ ನೋಡಿದ್ರೆ ಏನಾದ್ರು ಭವಾನಿ ರೇವಣ್ಣ ಅವ್ರ ಕ್ಯಾಂಡಿಡೇಟ್ ಆದರೆ ಗೆಲುವು ಖಚಿತ. ಇದನ್ನು ಬರೆದಿಟ್ಕೊಳ್ಳಿ. ಅದು ರೇವಣ್ಣ ಅವರ ಸ್ವಂತ ಪ್ರಯತ್ನ ಅಂತ ಹೇಳಕ್ ಬಯಸ್ತೀನಿ. ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. ಅವ್ನು ಹೇಳಿರೋದು ಯಾವ ಥರ ಹೇಳಿರ್ಬೋದು ಅಂದರೆ, ಪ್ರತಿ ಚುನಾವಣೆಯಲ್ಲೂ ನಮ್ಮ ರೇವಣ್ಣ ಸಾಹೇಬರು ಇಲ್ಲಿ ಒಂದು ಗಟ್ಟಿಯಾಗಿ ಇಲ್ಲಿ ಇವತ್ತು ಕಾರ್ಯಕರ್ತನೆಲ್ಲ ವಿಶ್ವಾಸ ಇರ್ತಾ ಇದ್ದು ಎಲ್ಲ ಚುನಾವಣೆಯಲ್ಲೂ 7 ಸೀಟಲ್ಲಿ 6 ಸೀಟು, 7 ಸೀಟ್ ಇರ್ಬೋದು, ಇಲ್ಲ 7ಕ್ಕೆ 6 ಸೀಟ್ ಇರ್ಬೋದು, 5 ಸೀಟ್ ಇರ್ಬೋದು, ಅತಿ ಹೆಚ್ಚಿನ ಸೀಟ್ಗಳನ್ನ ನಾವು JDSಗೆ ನಾವು ಇಲ್ಲಿಂದ ತೊಗೊಂಡೋಗೋಂಥ ಕೆಲಸನ ಮಾಡ್ತಾಯಿದ್ವಿ. ಹಾಗಾಗಿ ಈ ಸರಿ ನಮಗೆ ಇಲ್ಲಿನ ಗ್ರೌಂಡ್ ರಿಪೋರ್ಟ್ಸ್ಗಳು ನಮ್ಗಳು ಗೊತ್ತಿರುತ್ತೆ. ಅದಕ್ಕೆ ಅವ್ರ ಗಮನಕ್ಕೆ ತಗೊಬಂದು ಮಾತಾಡೋಣ ಅಂತ ಹೇಳಿರ್ಬೋದು. ಇದು ಹಾಸನ ಜಿಲ್ಲೆಯವರು ಮಾತಾಡ್ತಿದ್ದಾರೆ. ಆದರೆ ನಾವು ಎಲ್ಲ ನೋಡಬೇಕು, ಪಾಸಿಟಿವ್ ನೆಗೆಟಿವ್ ಎಲ್ಲ ನೋಡಿ ತೀರ್ಮಾನ ತಗೊಳ್ಳೋಂಥ ಕೆಲಸ ಆಗಬೇಕು. ಪ್ರತಿ ಸರಿನೂ ಯಾವಾಗಲೂ ದೇವೇಗೌಡರೇ ಬಂದು ಇಲ್ಲಿ ನೀವೇ ನೋಡಿದ್ದೀರ, ಯಾವುದೇ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಸಾಹೇಬರು ಅವ್ರು ಬರೋದಕ್ಕೆ ನಾವು ಕಾಯ್ತಾ ಇದೀವಿ. ಅವ್ರು ಬಂದ ಮೇಲೆ ನಾವು ತೀರ್ಮಾನ ತಗೋತೀವಿ. ಈಗ ಹಾಸನ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಸನ್ಗೆ ಬಂದು ಎಲ್ಲ ಶಾಸಕರನ್ನು ಕೂರಿಸ್ಕೊಂಡು ನಂತರ ರೇವಣ್ಣ ಸಾಹೇಬ್ರನ್ನು ಕೂರಿಸ್ಕೊಂಡು ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇನ್ನೂ ಸಮಯ ಇದೆ. ಹಾಸನ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರೇವಣ್ಣ ಅವರಿಗೆ ಹಾಸನದ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರಲಾಗ್ತಾ ಇದೆ. ಹಾಸನದಲ್ಲಿ ಭವಾನಿ ರೇವಣ್ಣ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೆಳಗ್ಗಿನಿಂದಲೂ ಭವಾನಿ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ಅವರು ಅವರನ್ನ ಸಮಾಧಾನ ಮಾಡಿದ್ದಾರೆ. ಯಾರು ಆತುರದ ನಿರ್ಧಾರವನ್ನ ಮಾಡಬೇಡಿ ಅಂತ ಅವರನ್ನ ಸಮಾಧಾನ ಮಾಡುವ ಕೆಲಸವನ್ನ ಮಾಡಿದ್ರು ಪ್ರಜ್ವಲ್ ರೇವಣ್ಣ. ಪ್ರತಿಭಟನಾ ಸ್ಥಳಕ್ಕೆ ಭವಾನಿ ರೇವಣ್ಣ ಅವರು ಬಂದರು. ಪ್ರಜ್ವಲ್ ರೇವಣ್ಣ ಅವರ ಮನೆ ಮುಂದೆ ಹೈ ಡ್ರಾಮಾವೇ ನಡೆದು ಹೋಯಿತು. ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡಿದ್ರು ಭವಾನಿ ರೇವಣ್ಣ. ಪ್ರಜ್ವಲ್ ರೇವಣ್ಣ ಅವರು ಬಂದು ಆ ನಂತರ ಪ್ರಜ್ವಲ್ ರೇವಣ್ಣ ಮಾಧ್ಯಮ ಜೊತೆ ಮಾತನಾಡಿದ್ದು ಸೂರಜ್ ರೇವಣ್ಣ ಕೊಟ್ಟ ಹೇಳಿಕೆ ಬಗ್ಗೆನೂ ಅವರೊಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟರು. ನಮ್ಮ ತಂದೆಯವರನ್ನ ಬಿಟ್ಟರೆ ಅಂದ್ರೆ ರೇವಣ್ಣ ಅವರಿಗೆ ತಿಳಿದಿರುವಷ್ಟು ಹಾಸನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು 10-15 ವರ್ಷಗಳಿಂದ ಇಲ್ಲಿ 6-7 ಶಾಸಕರನ್ನ ಆಯ್ಕೆ ಮಾಡಿ ಕಳುಹಿಸ್ತಾ ಇದ್ದಾರೆ. ಹಾಸನವನ್ನ ರೇವಣ್ಣ ಅವರು ತಿಳಿದಿರುವಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಸೂರಜ್ ರೇವಣ್ಣ ಹೇಳಿದ್ರಲ್ಲ, ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸಿದ್ರು ಪ್ರಜ್ವಲ್ ರೇವಣ್ಣ ಅವರು. ಹೌದು, ಅವನು ಹೇಳಿದ ಹಾಗೇನೆ ರೇವಣ್ಣ ಅವರು ಇಲ್ಲಿನ ಕ್ಷೇತ್ರವನ್ನ ಅರ್ಥಕೊಂಡಿದ್ದಾರೆ ಅನ್ನೋದನ್ನ ಸಮರ್ಥಿಸಿಕೊಂಡ್ರು. ಇವೆಲ್ಲನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಬೇಡವಾದ ಒಂದು ಮಾಹಿತಿ ಹೋಗುತ್ತೆ.
ಇವೆಲ್ಲನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಬೇಡವಾದೊಂದು ಮಾಹಿತಿ ಹುಡುಕಿ ಇವೆಲ್ಲನೂ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಬೇಡವಾದೊಂದು ಕ್ಷೇತ್ರ ಸಂಚಾರವನ್ನ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು. ಹಾಸನದ ವಿವಿಧ ಕಾರ್ಯಕ್ರಮಗಳಲ್ಲಿ ಭವಾನಿ ರೇವಣ್ಣ ಭಾಗಿಯಾಗ್ತಿದ್ದಾರೆ. ಟಿಕೆಟ್ ಗೊಂದಲದ ನಡುವೆನೇ ಭವಾನಿ ರೇವಣ್ಣ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ, ಜನರ ಸಂಪರ್ಕವನ್ನ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿದ್ರೆ ಅದಕ್ಕೆ ಹೋಗ್ತಿದ್ದಾರೆ. ಇವತ್ತು ಆಟೋ ರಿಕ್ಷಾ ಚಾಲಕರ ಸಂಘದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗಿಯಾದರು. ಭವಾನಿ ರೇವಣ್ಣ ಅವರಿಗೆ ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಸಾಥ್ ಕೊಟ್ಟಿದ್ದಾರೆ. ಮಾಜಿ ಸಚಿವರಾಗಿರುವ HD ರೇವಣ್ಣ ಅವರು ಕೂಡ ಭಾಗಿಯಾಗಿರುವಂತಹ ಸಾಧ್ಯತೆ ಇತ್ತು. ಅನೇಕ ಕಾರ್ಯಕ್ರಮಗಳಲ್ಲಿ ಈಗ ಅವರು ಹೋಗ್ತಿದ್ದಾರೆ. ಹಾಗೆ ಟೆಂಪಲ್ ರನ್ನು ಮಾಡ್ತಾ ಇದ್ದಾರೆ. ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಅವರು ಪೂಜೆಯನ್ನ ಮಾಡಿರೋದನ್ನು ನಾವಿಲ್ಲಿ ನೋಡಬಹುದು. ಇವತ್ತು ಒಂದು ಕಾರ್ಯಕ್ರಮ ಇತ್ತು, ಆಟೋ ಚಾಲಕರ ಸಂಘದ ಕಾರ್ಯಕ್ರಮ ಇತ್ತು, ಅಲ್ಲೂ ಭವಾನಿ ರೇವಣ್ಣ ಹೋದ್ರು. ಇವತ್ತು ಫುಲ್ ಆಕ್ಟಿವ್ ಆಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಅವರಿಗೆ ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಜೊತೆಯಾಗಿರೋದನ್ನ ಗಮನಿಸಬಹುದು. ಟಿಕೆಟ್ ಗೊಂದಲ ಏನೇ ಇರಲಿ, ಟಿಕೆಟ್ ಆನಂತರ ಸಿಕ್ಕಿದ ಮೇಲೆ ಹೋಗೋದಕ್ಕಿಂತ ಈಗಲೇ ಫುಲ್ ಆಕ್ಟಿವ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಜನರ ಜೊತೆ ಬೆರಿಬೇಕು, ಜನರ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಭವಾನಿ ರೇವಣ್ಣ ಅವರು ಈಗ ಫುಲ್ ಆಕ್ಟಿವ್ ಆಗಿ ರೌಂಡ್ಸ್ ಮಾಡ್ತಿದ್ದಾರೆ. ಹಾಸನ ಟಿಕೆಟ್ಗೆ ಕುಟುಂಬ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರದ್ದು ಮನೆ ಜಗಳ ಅಂತ ನಾನು ಹೇಳಿದ್ರೆ ತಪ್ಪಾಗತ್ತೆ ಅಂತ ಹೇಳಿ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ಬಿಜೆಪಿ ನಾಯಕ CT ರವಿ ಅವರು. ಹಾಸನದಲ್ಲಿ ಪ್ರೀತಮ್ ಗೌಡ ಅವರು ಉತ್ತಮ ಕೆಲಸವನ್ನ ಮಾಡಿದ್ದಾರೆ. JDSನಿಂದ ಯಾರೇ ಅಭ್ಯರ್ಥಿ ಆದ್ರೂ ಪ್ರೀತಮ್ ಗೌಡ ಅವರೇ ಗೆಲ್ತಾರೆ. ಭವಾನಿ ಅಕ್ಕನಿಗೆ ಹಾಸನ ಸುರಕ್ಷಿತ ಕ್ಷೇತ್ರ ಅಲ್ಲ ಅಂತ ಹೇಳಿದ್ದಾರೆ CT ರವಿ. JDSನವರು ಕೂಡ ಹಾಗೆ ಭಾವಿಸಬಾರ್ದು. ನಿನ್ನೆ ಹೇಳಿದ್ದು ಕೇವಲ ಶುದ್ಧವಾಗಿ ತಮಾಷೆಯಲ್ಲಿ ಹೇಳಿದ ಮಾತು. ಗಂಭೀರವಾಗಿ ನೀವು ತಗೊಳ್ಬೇಡಿ, ಅವರು ತಗೊಳ್ಬಾರ್ದು. ನಾಳೆ ಬೆಳಗ್ಗೆ ಬಂದು ಟಿಕೆಟ್ ಕೊಡ್ರಿ ಅಂತ ಬಂದ್ರೆ ನಾನೇನು ಮಾಡಲಿ? ಆ ಥರ ಚರ್ಚೆಯೇ ನಮ್ಮಲ್ಲಿ ನಡೆದಿಲ್ಲ. ನೀವು ಹೇಳಿದ್ರಿ ಕೊಟ್ಟು ಮಾತು ಉಳಿಸ್ಕೊಳ್ರಿ, ಟಿಕೆಟ್ ಕೊಡಲೇಬೇಕು ನೀವು ಅಂತ ಹೇಳಿದ್ರೆ ಆಮೇಲೆ ನಾನೇನು ಮಾಡಲಿ? ಆ ಥರ ಚರ್ಚೆ ನಡೆದಿಲ್ಲ. ಸೀರಿಯಸ್ ಆಗಿ ತಗೊಳ್ಬಾರ್ದು ಅಂತ ನಿಮಗೂ ಹೇಳ್ತೀನಿ, ಅವರಿಗೂ ಹೇಳ್ತೀನಿ. ಐ ಆಮ್ ನಾಟ್ JDS ಹೈಕಮಾಂಡ್. ನನಗೆ ಅವ್ರ ಹೈಕಮಾಂಡು ಅವರಿಗೇನು ಭಾಳ ಕೈಗೆಟಕದಾರದ ದೂರದಲ್ಲಿ ಇಲ್ಲ. ಮನೆಯಲ್ಲೇ ಹೈಕಮಾಂಡ್ ಇದೆ. ಅಲ್ಲ ಹೇಳಿದ ಅದು ಮನೆ ಜಗಳ ಅಂತ ನಾನು ಹೇಳಿದ್ರೆ ತಪ್ಪಾಗುತ್ತೆ. ಕುಮಾರಸ್ವಾಮಿ ಅವರು ಹೇಳ್ಬೋದು. ಶುದ್ಧವಾಗಿ ತಮಾಷೆಗೆ ಹೇಳಿದ್ದು, ಮತ್ತು ಸೀರಿಯಸ್ ಆಗಿ ಯಾರು ತಗೋಬೇಡಿ. ಗೌಡ್ರು ಗದ್ದಲದೊಳಗೆ ನನ್ನ ಯಾಕಪ್ಪ ಎಳಿತೀರಿ? ನೋಡಿ, ಒಂದು ಭಾಳ ಸ್ಪಷ್ಟ ರೀ, ಪ್ರೀತಮ್ ಹಾಸನ ಜಿಲ್ಲೆಯೊಳಗೆ ಈ ಹಿಂದಿಗಿಂತ ಹೆಚ್ಚಿನ ಕೆಲಸವನ್ನು ಕಡಿಮೆ ಅವಧಿಯಲ್ಲಿ ಮಾಡಿದ್ದಾರೆ. ಅವ್ರ ಜನಪ್ರಿಯತೆ ನಮ್ಮ ಇತ್ತೀಚಿನ ಸರ್ವೆಯಲ್ಲೂ ಕೂಡ ಅವ್ರ ಜನಪ್ರಿಯತೆ ಹೆಚ್ಚಾಗಿರೋದು ಗಮನಕ್ಕೆ ಬರ್ತಾ ಇದೆ. ನಿಶ್ಚಿತವಾಗಿ ಯಾರೇ ಅಭ್ಯರ್ಥಿ ಆದರೂ ಪ್ರೀತಮ್ ಗೆಲ್ಲೋದು 100ಕ್ಕೆ 100 ಗ್ಯಾರಂಟಿ. ಯಾಕೆಂದರೆ ಜನ ಬೆಂಬಲ ಪ್ರೀತಮ್ ಜೊತೆಗಿದೆ. ಭವಾನಿ ಅಕ್ಕನಿಗೆ ಹಾಸನ ಸುರಕ್ಷಿತ ಕ್ಷೇತ್ರ ಅಲ್ಲ, ಅಷ್ಟು ಹೇಳಬಲ್ಲೆ. ಎಲ್ಲ ಡೆವಲಪ್ಮೆಂಟ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಗಿರುವ ಕೃಷ್ಣಮೂರ್ತಿ ನೇರ ಸಂಪರ್ಕದಲ್ಲಿದ್ದಾರೆ. ಹಾಗೆಯೇ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಈ ಕ್ಷಣದವರೆಗೂ ಆಗಿರುವಂತಹ ಡೆವಲಪ್ಮೆಂಟ್ಸ್ ನೋಡಿದ್ರೆ ಎಲ್ಲಿವರೆಗೂ ಹೋಗಿ ಮುಟ್ಟುವ ಸಾಧ್ಯತೆ ಇದೆ? ಪ್ರತಿಭಟನೆ ಈಗ ಮುಗ್ದಿದೆಯಾ? ಹೌದು. ಈಗ ನಿವೇದಿತಾ ಜೈನ್ ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ನಿವಾಸದ ಬಳಿ 100 ಜನ ಕಾರ್ಯಕರ್ತರು ಏನು ಪ್ರತಿಭಟನೆಗೆ ಕೂತಿದ್ರು. ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡ್ಲೇಬೇಕು ಎಂಬಂತಹ ಪಟ್ಟನ್ನು ಹಿಡಿದಿದ್ರು. ಇವರನ್ನ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅವರು ಸ್ಥಳಕ್ಕೆ ಆಗಮಿಸಿ ಅವರಿಗೆ ವರಿಷ್ಠರು ತೀರ್ಮಾನ ತೆಗೆದುಕೊಂಡ ನಂತರದಲ್ಲಿ ಎಲ್ಲವೂ ತೀರ್ಮಾನ ಆಗುತ್ತೆ, ನೀವು ದಯವಿಟ್ಟು ಇದರಿಂದ ಪ್ರತಿಭಟನೆ ಹಿಂತೆಗೆದುಕೊಳ್ಬೇಕು ಎಂಬಂತಹ ಮನವಿಯನ್ನ ಮಾಡಿದ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈಗ ಪ್ರತಿಭಟನೆ ಕೈಬಿಟ್ಟು ಅಲ್ಲಿಂದ ತೆರಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಹಾಸನದಲ್ಲಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ರೇವಣ್ಣ ಕುಟುಂಬ ಫುಲ್ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಇಡೀ ಕುಟುಂಬ ಸಮೇತರಾಗಿ ಕಾರ್ಯಕ್ರಮಗಳಿಗೆ ಈಗ ಹಾಜರಾಗಿರ್ತಕ್ಕಂಥದ್ದು. ಪ್ರತಿ ಕಾರ್ಯಕ್ರಮದಲ್ಲೂ ಇಡೀ ಕುಟುಂಬವೇ ಹಾಜರಾಗಿದೆ. ಒಂದ್ ಕಡೆ ರಾಜ್ಯ ನಾಯಕರು ಭವಾನಿ ರೇವಣ್ಣನವರು ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಅನಿವಾರ್ಯತೆ ಇಲ್ಲ ಎಂಬಂತ ಹೇಳಿಕೆಯನ್ನ ಕೊಟ್ರೆ, ಇಲ್ಲಿಗೆ ಹಾಸನಕ್ಕೆ ರೇವಣ್ಣನವರೇ ಫೈನಲ್. ರೇವಣ್ಣ ಅವರು ಯಾರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತಾರೆ ಅವರು ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಎಂಬಂತ ಹೇಳಿಕೆಯನ್ನು ಸೂರಜ್ ರೇವಣ್ಣ ಕೊಟ್ಟರು. ಸೂರಜ್ ರೇವಣ್ಣನ ಹೇಳಿಕೆಯನ್ನ ಪ್ರಜ್ವಲ್ ರೇವಣ್ಣ ಕೂಡ ಸಮರ್ಥನೆ ಮಾಡ್ಕೊಂಡ್ರು. ಹೌದು, ಹಾಸನಕ್ಕೆ ರೇವಣ್ಣನವರ ಫೈನಲ್. ಈ ಕ್ಷೇತ್ರದಲ್ಲಿ ಹಾಸನ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ 6 ರಿಂದ 7 ಶಾಸಕರನ್ನ ಸ್ಪರ್ಧೆ ಮಾಡ್ತಾರೆ. ಆ ಸ್ಪರ್ಧೆಗಳಲ್ಲಿ ಎಲ್ಲರ ಅಭಿಪ್ರಾಯವನ್ನ ಒಕ್ಕೂಟದಿಂದ ತೆಗೆದುಕೊಂಡು ಹೋಗೋದು ರೇವಣ್ಣನವರು. ಆದ್ರಿಂದ ರೇವಣ್ಣನವರ ಅಭಿಪ್ರಾಯ ಮುಖ್ಯ ಆಗುತ್ತೆ ಅಂತ ಹೇಳಿಕೆಯನ್ನ ಈಗ ಪ್ರಜ್ವಲ್ ರೇವಣ್ಣನವರು ಕೊಟ್ಟಿದ್ದಾರೆ. ಈಗ ಭವಾನಿ ರೇವಣ್ಣನವರು ಕೂಡ ನಿನ್ನೆಯಿಂದ ಹೆಚ್ಚು ಆಕ್ಟಿವ್ ಆಗಿ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಓಡಾಟವನ್ನ ನಡೆಸಿದ್ದಾರೆ. ಈ ಎಲ್ಲಾ ಅಂಶಗಳನ್ನ ಗಮನಿಸಿದ್ರೆ ಭವಾನಿ ರೇವಣ್ಣನವರು
ಹಾಸನ ವಿಧಾನಸಭಾ ಕ್ಷೇತ್ರ ಮೇಲೆ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದು ಪಟ್ಟು ಹಿಡಿಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಕಾಣಿಸ್ತಿದೆ ನಿವೇದಿತಾ ಜೈನ್. ಓಕೆ, ಹಾಗೆ ಸಂಪರ್ಕದಲ್ಲಿ ರೀ ಇನ್ನು ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ಇದ್ದಾರೆ. ಚಿದಾನಂದ ಪಟೇಲ್, ಈಗ ದಳಪತಿಗಳ ಕುಟುಂಬದಲ್ಲಿ ಕುಟುಂಬ ರಾಜಕಾರಣದ ಹಣೆಪಟ್ಟು ಆಲ್ರೆಡಿ ಇದೆ, ಇದನ್ನ ಹೋಗಲಾಡಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ಈಗ. ಬಟ್ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಾ, ಅಥವಾ ಇದರ ಹಿಂದಿರುವಂತಹ ಮೊಳ ಮರ್ಮ ಏನು ಅಂತ ಅನ್ಸತ್ತೆ? ಯಾವ ರೀತಿಯಾಗಿ ದೇವೇಗೌಡರು ಸಾಲ್ವ್ ಮಾಡುವಂತಹ ಸಾಧ್ಯತೆ ಇದೆ? ನವಿತಾ ಜೈನ್, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬದೊಳಗಡೆ ರಾಜಕೀಯ ಮೇಲಾಟದ ಕಾರಣಕ್ಕಾಗಿ, ಮೇಲುಗೈ ಕಾರಣಕ್ಕಾಗಿ ಅಲ್ಲಿ ಆಂತರಿಕ ಕದನ ಇತ್ತು. ಅದು ಬೂದಿ ಮುಚ್ಚಿದ ಕೆಂಡದಂತಿತ್ತು. ಇಲ್ಲೊಂದು ಕಡೆ ಈಗ ಭವಾನಿ ರೇವಣ್ಣರವರು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಘೋಷಣೆ ಮಾಡಿದ ಮೇಲೆ, ಘೋಷಣೆ ಬಳಿಕ ಹಾಸನದ ಕ್ಷೇತ್ರದ ಸಂಚಾರ ಮಾಡಿದ ಬಳಿಕ ನಂತರ ಅವರ ಎಲ್ಲ ಹೇಳಿಕೆಗಳು, ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಗಳು, ಇವೆಲ್ಲವನ್ನು ಗಮನಿಸಿದರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬದ ಬೂದಿ ಮುಚ್ಚಿದಂಥ ಕೆಂಡದಂತಿದ್ದಂಥ ಈ ಒಂದು ಆಂತರಿಕ ಕದನ ಬೀದಿಗೆ ಬರುವುದು ಬಹುತೇಕ ನಿಶ್ಚಿತ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ತಾವು ಗಮನಿಸಬಹುದು, MLC ಸೂರಜ್ ರೇವಣ್ಣ ಒಂದು ಮಾತು ಹೇಳ್ತಾರೆ, ಇಡೀ ಹಾಸನ ಬಲ್ಲಂತವರು ಎಚ್ ಡಿ ರೇವಣ್ಣವರು, ಇದರ ನಾಡಿ ಮಿಡಿತ ನಮಗೆ ಗೊತ್ತು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದರ ಬೆನ್ನಲ್ಲೇ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ನಾಯಕರು ಯಾವ ಅವರು ಕಾಂಟ್ರಾಸ್ಟ್ ನಲ್ಲಿ ಹೇಳಿದ್ರು ಅನ್ನೋದು ಅರ್ಥ ಆಗಲ್ಲ. ಆದ್ರೆ ಇಲ್ಲಿ ಎಲ್ಲವೂ ಕೂಡ ನಮ್ಮ ಇಶಾರೆಯಲ್ಲೇ ನಡಿಬೇಕು. ಮುಂದೆ 2024 ಲೋಕಸಭಾ ಚುನಾವಣೆ ಇದೆ ಅನ್ನೋ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇಡೀ ಅವರ ಕುಟುಂಬದೊಳಗಡೆ ಎಚ್ ಡಿ ರೇವಣ್ಣ ಕುಟುಂಬ ತಿರುಗಿ ಬೀಳುವ ಎಲ್ಲ ಲಕ್ಷಣಗಳು ಇಲ್ಲಿ ಗೋಚರವಾಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಭವಾನಿ ರೇವಣ್ಣರವರೀಗ ನಾನು ಸ್ಪರ್ಧಾಕಾಂಕ್ಷಿ ಅಂತ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಇದೀಗ ಇಡೀ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಿರುವಂಥದ್ದು. ಅದರ ಬೆನ್ನಲ್ಲೇ ಹಾಸನ ವಿಧಾನಸಭಾ ಕ್ಷೇತ್ರದ JDSನ ಕೆಲವು ನಾಯಕರು ಮತ್ತು ಅವರ ಆಪ್ತರು, ಕೆಲವು ಕಾರ್ಯಕರ್ತರು ಪ್ರಜ್ವಲ್ ರೇವಣ್ಣರವರ ನಿವಾಸದ ಮುಂದೆ ಮೌನ ಪ್ರತಿಭಟನೆ ಮಾಡ್ತಿರುವಂಥದ್ದು. ಎಲ್ಲವೂ ಕೂಡ ಇದು ಪೂರ್ವ ನಿಯೋಜಿತ ಮತ್ತು ಎಲ್ಲವೂ ಪ್ಲಾನ್ ಆಗಿ ಮಾಡ್ತಿರೋದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿರುವಂಥದ್ದು. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಒಂದು ಕಡೆ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅಂತಿದ್ರೆ, ಎಲ್ಲದರ ನಡುವೆ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಒಂದು ಕಡೆ ಉಲ್ಟಾ ಹೊಡೆದು ನಾನೇ ಅಭ್ಯರ್ಥಿ ಅಂತೇಳಿ ಘೋಷಣೆ ಮಾಡಿರುವಂಥದ್ದು. ಆ ಮುಖಾಂತರ ಕುಟುಂಬ ರಾಜಕಾರಣ ಬೀದಿಗೆ ಬರುವುದು ಬಹುತೇಕ ನಿಶ್ಚಿತ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ ಪಟೇಲ್. ಹಾಗೆಯೇ ಕೃಷ್ಣಮೂರ್ತಿ ಡೀಟೇಲ್ಸ್ಗೆ ವೆಲ್ಕಮ್ ಬ್ಯಾಕ್. ಧಾರವಾಡದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು NFSU ಕ್ಯಾಂಪಸ್ಗೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಧಾರವಾಡದ ಬಗ್ಗೆ ಹಾಡಿ ಹೊಗಳಿದ್ದಾರೆ ಅಮಿತ್ ಶಾ ಅವರು. ಶಿಕ್ಷಣದಲ್ಲಿ ಧಾರವಾಡ ಬಹಳ ಮುಂದೆ ಇದೆ, ಆ ಹಿರಿಮೆಗೆ ಈಗ ಫೋರೆನ್ಸಿಕ್ ವಿವಿ ಸೇರಿದೆ. ಫೋರೆನ್ಸಿಕ್ ಲ್ಯಾಬ್ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿಯವರ ಶ್ರಮ ಬಹಳಷ್ಟಿದೆ ಅನ್ನುವ ಮಾತನ್ನ ಹೇಳಿದ್ದಾರೆ ಅಮಿತ್ ಶಾ ಅವರು. ಕೇಂದ್ರ ಸಚಿವ ಅಮಿತ್ ಶಾ ಅವರು ಈ ರೀತಿಯಾಗಿ ಧಾರವಾಡದಲ್ಲಿ ಹೊಗಳಿದ್ದಾರೆ. ವಿಧಿವಿಜ್ಞಾನ ವಿವಿಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟ ಬಳಿಕ 15 ದಿನಗಳಲ್ಲೇ ಈ ಒಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿರೋದು ಇದರ ಒಂದು ವಿಶೇಷತೆ ಅಂತಾನೆ ಹೇಳಬೇಕು. ಆ ಸಂದರ್ಭದಲ್ಲಿ ಫೋರೆನ್ಸಿಕ್ ಲ್ಯಾಬ್ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಅವರ ಸಾಕಷ್ಟು ಶ್ರಮ ಇದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಈಗ ದಕ್ಷಿಣ ಭಾರತದಲ್ಲಿ ಈ ಒಂದು ವಿವಿ ಇರಲಿಲ್ಲ, ಈ ಹಿನ್ನೆಲೆಯಲ್ಲಿ ಇದರ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. मंत्री श्री अमित शाह जी से निवेदन करती हूँ कि वे इस पावन पर्व पर भूमि पूजन के शिलापट का अनावरण करें. Stone laying ceremony for the establishment of 9th campus. ಕೆಲವೇ ಕ್ಷಣದಲ್ಲಿ ಅಮಿತ್ ಶಾ ಅವರ ರ್ಯಾಲಿ ಆರಂಭ ಆಗುತ್ತೆ. ಕುಂದಗೋಳದಲ್ಲಿ ರೋಡ್ ಶೋವನ್ನ ಆಯೋಜನೆ ಮಾಡಲಾಗಿದೆ. ಸುಮಾರು 1.5 ಕಿಲೋಮೀಟರ್ ರೋಡ್ ಶೋನಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕೇಂದ್ರ ಸಚಿವರಾಗಿರುವ ಅಮಿತ್ ಶಾ ಅವರು. ರೋಡ್ ಶೋ ಮಾಡಿ ಭರ್ಜರಿ ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ. ರೋಡ್ ಶೋ ಬಳಿಕ MK ಹುಬ್ಬಳ್ಳಿಗೆ ಅಮಿತ್ ಶಾ ಅವರು ವಾಪಸ್ಲಾಗಿದ್ದು, ಸಂಜೆ ಬೆಳಗಾವಿಯಲ್ಲಿ ಪಕ್ಷದ ಮುಖಂಡರ ಸಭೆಯನ್ನ ಕರೆಯಲಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ ರೋಡ್ ಶೋ ಆರಂಭ ಆಗುತ್ತೆ. ಅದಕ್ಕಾಗಿ ಜನರು ಕೂಡ ಕಾತರದಿಂದ ಅವರನ್ನ ಕಾಯ್ತಾ ಇದ್ದಾರೆ. ಕುಂದಗೋಳ ಪಟ್ಟಣದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ ರೋಡ್ ಶೋ ಅನ್ನ. ಈಗಾಗಲೇ ಒಂದಷ್ಟು ಕಾರ್ಯಕ್ರಮಗಳ ನಿಗದಿಯಾಗಿತ್ತು. ಆ ಕಾರ್ಯಕ್ರಮಗಳನ್ನ ಕೆಲವನ್ನ ರದ್ದು ಮಾಡಿ ಈಗ ರೋಡ್ ಶೋವನ್ನ ನಡೆಸಲಾಗುತ್ತೆ. ಆ ನಂತರ MK ಹುಬ್ಬಳ್ಳಿಗೆ ತೆರಳುತ್ತಾರೆ. ಸಂಜೆ ಬೆಳಗಾವಿಯಲ್ಲಿ ಪಕ್ಷದ ಮುಖಂಡರ ಸಭೆಯನ್ನು ಮಾಡಲಾಗಿದೆ. ಆ ಒಂದು ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆ ಪಕ್ಷ ಸಂಘಟನೆ, ಮತ್ತೊಂದು ಕಡೆ ಈಗಾಗಲೇ ಇರುವಂತಹ ಗುಂಪುಗಾರಿಕೆ, ಅಸಮಾಧಾನಗಳು, ಮತ್ತೊಂದು ಕಡೆ ಯಾವ ರೀತಿಯಾದಂತಹ ಹೇಳಿಕೆಗಳನ್ನ ನಾಯಕರು ನೀಡ್ತಾ ಇದ್ದಾರಲ್ಲ, ಅದರಿಂದ ಆಗುವಂತಹ ಪಕ್ಷದ ಮೇಲೆ ಬೀರುವಂತಹ ಪರಿಣಾಮಗಳು, ಇವೆಲ್ಲದರ ಕುರಿತು ಇವತ್ತು ಪ್ರಮುಖವಾಗಿ ಅಮಿತ್ ಶಾ ಅವರು ಇವೆಲ್ಲದಕ್ಕೂ ಮದ್ದು ಅರಿಯುವಂತಹ ಸಾಧ್ಯತೆ ಇದೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ್ ಅಸುಂಡಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಈಗ ರೋಡ್ ಶೋ ಆಗಿ ಜನ ಯಾವ ರೀತಿಯಾಗಿ ಕಾಯ್ತಾ ಇದ್ದಾರೆ? ಕೆಲವೊಂದಷ್ಟು ಕಾರ್ಯಕ್ರಮ ನಿಗದಿ ಆಗಿದ್ದು, ಅದು ಕ್ಯಾನ್ಸಲ್ ಆಗಿತ್ತಾ, ಹೇಗೆ? ನವಿತಾ ಜೈನ್, ಒಂದೇನಂದ್ರೆ ಸಾವಿರಾರು ಜನ ಅಮಿತ್ ಶಾ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಈಗಾಗಲೇ ವಿಳಂಬವಾಗಿದೆ. ಅಂದ್ರೆ ಧಾರವಾಡದಲ್ಲಿ ಏನು ಕಾರ್ಯಕ್ರಮ, ಎರಡು ಹುಬ್ಬಳ್ಳಿ ಮತ್ತು ಧಾರವಾಡ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ಲಿಕ್ಕೆ ಇನ್ನೂ ಒಂದು 10-15 ನಿಮಿಷದೊಳಗೆ ಬರ್ತಾರನ್ನೋ ಒಂದು ನಿರೀಕ್ಷೆ ಇದೆ. ಹೀಗಾಗಿ ಅಮಿತ್ ಶಾ ಬರುವಿಕೆಗಾಗಿ ಜನ ಕಾಯ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಸಹ ಜನ ಏನಂದ್ರೆ ಬಿಸಿಲು ಇದ್ದು ಸಹ ಅಮಿತ್ ಶಾ ಬರ್ತಾರನ್ನೋ ಒಂದು ಹಿನ್ನೆಲೆಯಲ್ಲಿ ಕಾದು ಕೂತಿದ್ದಾರೆ. ಏನಂದ್ರೆ ಈಗಾಗಲೇ ಏನಂದ್ರೆ ವಿಳಂಬ ಆಗಿರೋದ್ರಿಂದಾಗಿ ದೇವಸ್ಥಾನ ಭೇಟಿ ಮತ್ತು ಏನು ವಿಜಯ ಸಂಕಲ್ಪ ಯಾತ್ರೆನ ರದ್ದು ಮಾಡಲಾಗಿದೆ. ಏನಿದ್ರು ಒಂದು ರೋಡ್ ಶೋ, ನಗರದ ಪ್ರಮುಖ ರಸ್ತೆಯಲ್ಲಿ ರೋಡ್ ಶೋ ಮಾತ್ರ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಆ ರೋಡ್ ಶೋ ಆದ್ರೂ ಯಶಸ್ವಿ ಆಗಲ್ಲ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಸ್ಥಳೀಯ ಮುಖಂಡರಿದ್ದಾರೆ. ಒಟ್ಟಾರೆ ಏನು ಕಾಂಗ್ರೆಸ್ ಭದ್ರಕೋಟೆ ಅಂತ ಅನ್ಸ್ಕೊಂಡಿದೆ ಕುಂದಗೋಳ ಕ್ಷೇತ್ರದಲ್ಲಿ ಒಂದು ಕಮಲ ಅಳಿಸೋ ನಿಟ್ಟಿನಲ್ಲಿ ಅಮಿತ್ ಶಾ ಬಂದು ಹೋಗೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಅಮಿತ್ ಶಾ ಬರುವಿಕೆಗಾಗಿ ಎಲ್ಲರೂ ಕಾದು ಕೂತಿದ್ದಾರೆ. ನೀವು ಹೇಳಿದಾಗೆ ಬಹಳ ಇಂಪಾರ್ಟೆಂಟ್ ಕುಂದಗೋಳ, ಆ ಒಂದು ಹಿನ್ನೆಲೆಯಲ್ಲಿ ರೋಡ್ ಶೋ ಅನ್ನ ಕ್ಯಾನ್ಸಲ್ ಮಾಡದೆ ಬೇರೆ ಬೇರೆ ಕಾರ್ಯಕ್ರಮ ನಿಗದಿ ಆಗಿದ್ರು ಅದನ್ನ ಕ್ಯಾನ್ಸಲ್ ಮಾಡಿ ರೋಡ್ ಶೋ ಅನ್ನ ಮಾಡಲಿದ್ದಾರೆ. ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ ಹಾಗಾದ್ರೆ ಇಲ್ಲಿನ ರೋಡ್ ಶೋ? ನವಿತಾ, ಒಂದೇನಂದ್ರೆ ಇಲ್ಲಿ ಶತಾಯಗತಾಯ ಬಿಜೆಪಿ ಗೆಲ್ಲಲೇಬೇಕನ್ನೋ ಒಂದು ಛಲ ತೊಟ್ಟಿದೆ. ಯಾಕಂದ್ರೆ ಕಳೆದ 3 ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಜೊತೆಗೆ ಉಪಚುನಾವಣೆಯಲ್ಲೂ ಸಹ ಏನ್ ಜಿದ್ದಾಜಿದ್ದಿ ಹೋರಾಟದಲ್ಲಿ ಸಹ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ರು. ಹೀಗಾಗಿ ಅದೇ ಕಾರಣಕ್ಕಾಗಿನೇ ಇವತ್ತು ಇಲ್ಲಿ ರೋಡ್ ಶೋ ಹಮ್ಮಿಕೊಳ್ಳಲಾಗಿದೆ. ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಪ್ರಬಲವಾಗಿದೆ ಅಲ್ಲಿ ಅದನ್ನ ಬಿಜೆಪಿ ಡೈವರ್ಟ್ ಮಾಡೋ ಸಲುವಾಗಿ ಮತ್ತು ಕಮಲ ಅರಳಿಸುವಂತ ಪ್ರಯತ್ನದಲ್ಲಿ ಇವತ್ತು ರೋಡ್ ಶೋ ಹಮ್ಮಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಏನು ಚುನಾವಣಾ ಚಾಣಾಕ್ಷಲ್ತಾನೆ ಬಿಂಬಿತಗೊಂಡಿರುವಂತ ಅಮಿತ್ ಶಾ ಅವರ ಒಂದು ರೋಡ್ ಶೋ ಹಮ್ಮಿಕೊಳ್ಳಲಾಗಿದೆ. ಕೊನೆ ಕ್ಷಣದಲ್ಲಿ ರದ್ದಾದ್ರೂ ಸಹ ಏನು ಮತ್ತು ಮನವೊಲಿಕೆ ಮಾಡಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರೋಡ್ ಶೋನ ಇಟ್ಟಿದ್ದಾರೆ. ಹಾಗಾಗಿ ಈ ರೋಡ್ ಶೋ ಮೇಲೆ ಎಲ್ಲರ ನಿರೀಕ್ಷೆಗಳಿದಾವೆ. ನವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ಡೀಟೇಲ್ಸ್ಗೆ. ಕುಂದಗೋಳದಲ್ಲಿ ರೋಡ್ ಶೋವನ್ನ ಆಯೋಜನೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್ ಈ ರೋಡ್ ಶೋ, ಯಾಕಂದ್ರೆ ಕುಂದಗೋಳ ಕ್ಷೇತ್ರ ಕಾಂಗ್ರೆಸ್ ಆಳ್ವಿಕೆಯಲ್ಲಿದೆ. ಈಗಾಗಲೇ 2008ರಲ್ಲಿ ಈ ಕ್ಷೇತ್ರವನ್ನ ಬಿಜೆಪಿ ಗೆದ್ದಿದ್ದು ಬಿಟ್ರೆ ಆ ನಂತರ 2013, 2018, 2019ರಲ್ಲೂ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಇಲ್ಲಿ ಗೆಲುವನ್ನ ಸಾಧಿಸಿದ್ದು. ಬಿಜೆಪಿ ಅದನ್ನ ಮತ್ತೆ ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂತಹ ಈ ಕ್ಷೇತ್ರವನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಒಂದು ರೋಡ್ ಶೋ ಇದೆಯಲ್ಲ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ಇಲ್ಲಿ ಗೆಲುವಿನ ನಗೆಯನ್ನ ಬೀರಿದೆ ಈ 3 ಚುನಾವಣೆಗಳಲ್ಲಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಹೇಗಾದ್ರೂ ಮಾಡಿ ಕಮಲವನ್ನ ಅರಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಈ ಪ್ರಯತ್ನವನ್ನ ಮಾಡ್ತಾ ಇದೆ. ಶತಾಯ ಗತಾಯ ಇಲ್ಲಿ ಕಮಲವನ್ನ ಅರಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸ್ಥಳೀಯ ನಾಯಕರಾಗಿರ್ಬೋದು, ಈಗ ಪ್ರಹ್ಲಾದ್ ಜೋಶಿ ಅವರಾಗಿರ್ಬೋದು, ಅಲ್ಲಿನ ಪ್ರಮುಖ ನಾಯಕರು ಈ ರೋಡ್ ಶೋವನ್ನ ಆಯೋಜನೆ ಮಾಡಿದರೆ ಒಂದಷ್ಟು ಕಾರ್ಯಕ್ರಮಗಳು ನಿಗದಿ ಆಗಿತ್ತು. ಆ ಕಾರ್ಯಕ್ರಮಗಳು ಕೆಲವು ಕ್ಯಾನ್ಸಲ್ ಆಗಿದೆ. ಅಂದ್ರೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ವಿಜಯ ಸಂಕಲ್ಪ ಯಾತ್ರೆ ಆಗಿರ್ಬೋದು, ಇವೆಲ್ಲವನ್ನ ಕ್ಯಾನ್ಸಲ್ ಮಾಡಿ ರೋಡ್ ಶೋನು ಕೂಡ ಕ್ಯಾನ್ಸಲ್ ಮಾಡುವಂಥ ಪ್ರಯತ್ನ ಆಗಿತ್ತು. ಬಟ್ ಸ್ಥಳೀಯ ನಾಯಕರು ಕೊನೆಗೂ ಅವರ ಮನವನ್ನ ಒಲಿಸಿ ರೋಡ್ ಶೋ ಮಾಡೋದಕ್ಕೆ ಈಗ ಮನವೊಲಿಸಿದ್ದಾರೆ. ಸಿದ್ಧತೆಗಳು ನಡೆದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ರೋಡ್ ಶೋ ಆರಂಭ ಆಗತ್ತೆ. ಈ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರ ಈ ರೋಡ್ ಶೋ ಇದೆಯಲ್ಲ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ. ಸ್ಥಳೀಯ ನಾಯಕರಲ್ಲಿ ಇನ್ನಷ್ಟು ಹುಮ್ಮಸ್ಸು, ಕಾರ್ಯಕರ್ತರಲ್ಲಿ ಇನ್ನಷ್ಟು ಉತ್ಸಾಹವನ್ನ ತುಂಬಿಸುವಂತಹ ಪ್ರಯತ್ನ, ಕುಂದಗೋಳದಲ್ಲಿ ತಾವು ಗೆಲುವನ್ನ ಸಾಧಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಕ್ಷೇತ್ರದನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಇವತ್ತು ಈ ರೋಡ್ ಶೋವನ್ನ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಥಳೀಯ ನಾಯಕರಿಗೆ, ಬಿಜೆಪಿಗೆ. ಕೆಲವೇ ಹೊತ್ತಿನಲ್ಲಿ ರೋಡ್ ಶೋ ಆರಂಭ ಆಗುತ್ತೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ. ಆಗ್ಲೇ ನಾವು ಹೇಳ್ತಾ ಇದ್ವಿ, ಬೆಳಗ್ಗಿನಿಂದಲೂ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಜನ ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು, ಅಭಿಮಾನಿಗಳು ಹೇಗೆ ಕಾತರದಿಂದ ಕಾಯ್ತಾ ಇದ್ದಾರೆ ಅನ್ನೋದು. ಸುಮಾರು 1.5 ಕಿಲೋಮೀಟರ್ ವರೆಗೂ ಅಮಿತ್ ಶಾ ಅವರು ರೋಡ್ ಶೋನಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಆ ರೋಡ್ ಶೋನನ್ನ ಮಾಡಿ ಭರ್ಜರಿ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಈಗ ಅಮಿತ್ ಶಾ ಅವರ ರೋಡ್ ಶೋಗೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಿಗದಿ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ದೇವಸ್ಥಾನಕ್ಕೂ ಕೂಡ ಅವರು ಹೋಗೋದಿತ್ತು. ಯಾಕಂದ್ರೆ 300 ವರ್ಷಗಳ ಇತಿಹಾಸ ಹೊಂದಿರುವಂತಹ ದೇವಸ್ಥಾನಕ್ಕೆ ಹೋಗಬೇಕು, ಆ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ಹೇಳಿ ಮನವೊಲಿಸಿದ್ದಾರೆ. ರೋಡ್ ಶೋಗೆ ಅಲ್ಲಿ ತಯಾರಿ ಆಗಿರುವ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಕೆಲವೇ ಕ್ಷಣದಲ್ಲಿ
ಅಮಿತ್ ಶಾ ಅವರು ಈ ಒಂದು ರೋಡ್ನಲ್ಲಿ ಸಂಚಾರವನ್ನ ಮಾಡಲಿದ್ದಾರೆ. ಅವರ ಮೆರವಣಿಗೆ ಅಲ್ಲಿ ಸಾಗುತ್ತೆ. 1.5 ಕಿಲೋಮೀಟರ್ ರೋಡ್ ಶೋವನ್ನ ಮಾಡಲಿದ್ದಾರೆ. ಅದಕ್ಕಾಗಿ ಜನರು ಈಗಾಗಲೇ ಅಲ್ಲಿ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಗೆಯೇ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಕೂಡ ಕೇಸರಿ ಬಾವುಟ, ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಕುಂದಗೋಳದಲ್ಲಿ ನಾವು ಆಗ್ಲೇ ಹೇಳಿದಾಗೆ ಬಹಳ ಇಂಪಾರ್ಟೆಂಟ್ ಈ ಒಂದು ರೋಡ್ ಶೋ ಬಿಜೆಪಿಗೆ. ಇಲ್ಲಿ ಮತ್ತೆ ತನ್ನ ಕಮಲವನ್ನು ಅರಳಿಸಬೇಕು ಅಲ್ಲಿ. ಆ ಒಂದು ಕಾರಣಕ್ಕಾಗಿಯೇ ಬಿಜೆಪಿ ಇಲ್ಲಿ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.